ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ನಾಗೇಂದ್ರ ರಿಸೈನ್ ಮಾಡುವವರೆಗೂ ಕಲಾಪ ನಡೆಯೋಕೆ ಬಿಡಲ್ಲ ಅಂತ ಕೇಸರಿ ನಾಯಕರು ಕಹಳೆ ಮೊಳಗಿಸಿ ಹೋರಾಟ ನಡೆಸುತ್ತಿದ್ದಾರೆ. ಮೈತ್ರಿ ನಾಯಕರ ಹೋರಾಟಕ್ಕೆ ಕಾಂಗ್ರೆಸ್ ಸಹ ಕೌಂಟರ್ ಆಗಿ ಹೋರಾಟ ನಡೆಸುವ ಮೂಲಕ ವಿಪಕ್ಷಗಳ ವರ್ತನೆಯನ್ನ ಖಂಡಿಸಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಬಿಡದ ಬಿಜೆಪಿ. ವಾಲ್ಮೀಕಿ ನಿಗಮದ ಹಗರಣ ವರ್ಸಸ್ ರಾಮನಹುಂಡಿ ಹಗರಣ. ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಕೌಂಟರ್ ಪ್ರೊಟೆಸ್ಟ್. ರಾಜ್ಯ ರಾಜಕೀಯದಲ್ಲಿ ದಿನೇ ದಿನೇ ವಾಲ್ಮೀಕಿ ನಿಗಮದ ಹಗರಣದ ಕಿಚ್ಚು ಜೋರಾಗ್ತಾ ಇದೆ. ಬಿಜೆಪಿ ನಾಯಕರು ಸಚಿವ ನಾಗೇಂದ್ರ ರಾಜೀನಾಮೆ ಅಸ್ತ್ರ ಬಿಟ್ರೆ, ಈ ಕಡೆ ಕಾಂಗ್ರೆಸ್ ಅಯೋಧ್ಯೆಯ ರಾಮನ ಹುಂಡಿ ಅಕ್ರಮದ ಬಾಣ ಬಿಡ್ತಿದೆ. ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡದೆ ಬಿಜೆಪಿ ಜೆಡಿಎಸ್ ಗದ್ದಲಕ್ಕೆ ಕಾಂಗ್ರೆಸ್ ಸಖತ್ ಕೌಂಟರ್ ಕೊಟ್ಟು ಹೋರಾಟ ಮಾಡ್ತಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರೋದ್ರಿಂದ ಕಾಂಗ್ರೆಸ್ ನಾಯಕರು ಪ್ರತಿಯಾಗಿ ಪ್ರತಿಭಟನೆಗೆ ಇಳಿದಿದ್ದಾರೆ. ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಹೋರಾಟ ನಡೆಸಿದ ಕಾಂಗ್ರೆಸ್ ನಾಯಕರು ಬಿಜೆಪಿಯವರು ಸದನ ನಡೆಯಲು ಬಿಡದೆ ಚರ್ಚೆಗೆ ಬಾರದೆ ರಾಜ್ಯದ ಜನರಿಗೆ ಮೋಸ ಮಾಡ್ತಿದ್ದಾರೆಂದು ವಾಗ್ದಾಳಿ ನಡೆಸಿದ್ದಾರೆ. ಅವರ ವಿರುದ್ಧ ಮಾಡ್ತಕ್ಕಂಥ ಆಪಾದನೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ದಿಕ್ತಪ್ಸಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅವ್ರ ಮೇಲೆ ಮಾಡೋ ಆಪಾದನೆಗೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ. ಸದನದಲ್ಲಿ ಚರ್ಚೆ ಮಾಡಲಿ, ಚರ್ಚೆ ಮಾಡಿದ್ರೆ ಉತ್ತರ ಕೊಡ್ತೀವಿ. ಇದೇನೂ ಇಲ್ಲ, ದೊಡ್ಡ ಷಡ್ಯಂತ್ರ. ಅವರ ಮಹಾನ್ ನಾಯಕ ವಿಶ್ವಗುರು ವಿಷಗುರು ಮತ್ತು ತಡಿಪಾರ್ ಅಮಿತ್ ಶಾ ಮತ್ತು ಮೋದಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನೂ ಅಲ್ಲ. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ವಿಚಾರಕ್ಕೆ ರಾಜೀನಾಮೆ ನೀಡಿದ ಬಳಿಕ ಸರ್ಕಾರದ ಬೊಕ್ಕಸಕ್ಕೆ ಹಣ ಮರಳಿದೆ. ಹೀಗಾಗಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಸಚಿವ ನಾಗೇಂದ್ರ ವಿಚಾರ ಬಿಟ್ಕೊಂಡು ಬಿಜೆಪಿ ವಿನಾಕಾರಣ ಹೋರಾಟ ಮಾಡ್ತಿದೆ. ಸದನದಲ್ಲೂ ಚರ್ಚೆಗೆ ಬಂದ್ರೆ ಬರ ಪರಿಸ್ಥಿತಿ, ಉದ್ಯೋಗ ನೇಮಕಾತಿ, ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವ ಅನುದಾನದ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಹೀಗಾಗಿ ಬಿಜೆಪಿ ನಾಯಕರು ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರದ ಹುನ್ನಾರದಿಂದ ಸದನದಲ್ಲಿ ಚರ್ಚೆಗೆ ಬಾರದೆ ಮೊಂಡುವಾದ ಮಾಡ್ತಿದ್ದಾರೆ ಎಂದು ಕೈಕಲಿಗಳು ಗುಡುಗಿದ್ದಾರೆ. ಇವತ್ತು ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಇವೆಲ್ಲವನ್ನೂ ಕೂಡ ಇವತ್ತು ಚರ್ಚೆ ಆದರೆ ಬಹುಶಃ ನಮ್ಮ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಚರ್ಚೆಗೆ ಮತ್ತೊಮ್ಮೆ ಉಳಿದಂಥ 4-5 ದಿವಸ ಆದರೂ ಕೂಡ ಚರ್ಚೆಗೆ ಮುಂದಾಗಬೇಕು. ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ನಮಗೆ ಇವತ್ತು ನ್ಯಾಯಸಮ್ಮತವಾಗಿ ಬರಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಮೂಲಕ ನಾನು ಬಿಜೆಪಿಯವರ ಈ ನಿಲುವನ್ನು ವಿರೋಧಿಸ್ತೀನಿ, ಖಂಡಿಸ್ತೀನಿ. ಚರ್ಚೆಗೆ ಬಂದರೆ ಮಾತ್ರ ನಾವು ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ. ಇಡಿ ಮತ್ತು ಸಿಬಿಐ ಇಲ್ಲಿ ಇನ್ನೂ ಸಹ ವಿಚಾರಣೆ ನಡೀತಾ ಇರುವಂಥದ್ದು, ಅಲ್ಲಿ ಪ್ರಕರಣ ಬಾಕಿ ಇರುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವ್ರನ್ನ ಇಷ್ಟೊಂದು ಯಾಕೆ ನೀವು ಒಲಿಸ್ಕೊಳ್ತಾ ಇರುವಂಥ ಪ್ರಯತ್ನದ್ದು, ಅವ್ರ ಬೆನ್ನಿಗೆ ಯಾಕೆ ನಿಲ್ತಾ ಇದ್ದೀರಾ ಅನ್ನೋ ಮಾತು. ನೋಡಿ, ಇವತ್ತು ದೇಶದಲ್ಲಿ ಇಡಿ ಆಗಲಿ ಸಿಬಿಐ ಆಗಲಿ ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಅದು ದುರುದ್ದೇಶ ಇಟ್ಟುಕೊಂಡು ವಿರೋಧ ಪಕ್ಷದ ನಾಯಕರ ಆತ್ಮಸ್ಥೈರ್ಯ ಕುಂದಿಸ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಡೀತಾ ಇದೆ. ವಿಧಾನಮಂಡಲ ಅಧಿವೇಶನ ಆರಂಭವಾಗಿ ವಾರ ಕಳೆದರೂ ಬಿಜೆಪಿ ನಾಯಕರು ಚರ್ಚೆಗೆ ಬಾರದೆ ಸದನದಲ್ಲಿ ವಿನೂತನವಾಗಿ ಹೋರಾಟ ಮಾಡ್ತಿದ್ದಾರೆ. ಹೀಗಾಗಿ ಮುಂದಿನ 3 ದಿನಗಳ ಸದನದಲ್ಲಿ ಸಚಿವರ ರಾಜೀನಾಮೆ ವಿಚಾರದಲ್ಲೇ ಮುಗಿದು ಹೋಗುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ವೀರೇಶ್ ತಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.